ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಟೆಕ್ ಐಶ್ವರ್ಯ ಮೇತ್ರೆ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಒಂದು ಫೇಸ್ಬುಕ್ ಅಕೌಂಟ್ದು ಪೇಜ್ ಇರುತ್ತೆ ಅಲ್ವಾ, ಸೊ ಅದನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ನೋಡೋಣ. ತುಂಬ ಜನರು ಫೇಸ್ಬುಕ್ ಪೇಜಿಂದ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪೇಜ್ ಕ್ರಿಯೇಟ್ ಮಾಡಿರ್ತೀರ, ಆದರೆ ನೀವು ಇನ್ನೂ ಯೂಸೇ ಮಾಡಿಲ್ಲ ಅದು. ಸೊ ತುಂಬ ದಿನ ಆಯಿತು ಅಂತಂದರೆ ಡಿಲೀಟ್ ಮಾಡಿಬಿಟ್ಟು ಹೊಸದಾಗಿ ಪೇಜ್ನ ಕ್ರಿಯೇಟ್ ಮಾಡಿಬಿಟ್ಟು ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿ. ಸೊ ಹಳೆ ಪೇಜಲ್ಲೇ ನೀವು ಮತ್ತೆ ನಿಮ್ಮ ವೀಡಿಯೋಸ್ ಪೋಸ್ಟ್ ಮಾಡಿ ಅರ್ನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಗಾರಿದಮ್ ಪುಷ್ ಮಾಡಲ್ಲ, ಸೊ ರೀಚ್ ಬೇಗ ಸಿಗಲ್ಲ. ಓಕೆ, ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ಜಾಸ್ತಿ ರೀಚ್ ಸಿಗುತ್ತೆ. ಸೊ ಇವಾಗ ಬನ್ನಿ, ಹಳೆ ಪೇಜ್ ಹೇಗೆ ಡಿಲೀಟ್ ಮಾಡೋದು ಅಂತ ನೋಡೋಣ. ಸೊ ಇದು ನನ್ನ ಫೇಸ್ಬುಕ್ ಪ್ರೊಫೈಲ್ ಆಗಿರುತ್ತೆ. ಓಕೆ, ಫೇಸ್ಬುಕ್ ಮೇನ್ ಅಕೌಂಟ್ ಇದು. ಅಕೌಂಟ್ ಒಳಗಡೆನೇ ನಾವು ಪೇಜ್ ಕ್ರಿಯೇಟ್ ಮಾಡಬೇಕಾಗತ್ತೆ ಅಲ್ವಾ. ಸೊ ಇವಾಗ ಇದು ಮೇನ್ ಅಕೌಂಟ್ ಇದೆ. ಸೊ ಈ ಮೇನ್ ಅಕೌಂಟಲ್ಲಿ ಇಲ್ಲಿ ಮೇಲೆ 3 ಲೈನ್ಸ್ ಇದೆಲ್ಲ, ಅದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಪಕ್ಕದಲ್ಲಿ ಇನ್ನೂ ಇಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಯುವರ್ ಶಾರ್ಟ್ಸ್ ಕಟ್ಸ್ ಅಂತ. ಇಲ್ಲಿ ಐಶ್ವರ್ಯ ಇಲ್ಲ ಬೇಡ ಬಿಡಿ, ಈ ಥರನೂ ಮಾಡಬೇಡಿ. ಇಲ್ಲಿ ಕೆಳಗಡೆ ಪೇಜಸ್ ಅಂತ ಇದೆ ನೋಡಿ, ಸೊ ಪೇಜಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಂದು 2 ಪೇಜಸ್ ಇದೆ. ಸೊ ಈ ಒಂದು ಪೇಜಲ್ಲಿ ನಾನು ಆ್ಯಕ್ಚುಲಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನನ್ನ ಕಾಂಟೆಂಟ್ ಮಾನಿಟೈಸೇಷನ್ ಕೋಡ್ ಕೂಡ ಎನೇಬಲ್ ಆಗಿದೆ, ಸೊ ದ್ಯಾಟ್ ಐ ಕ್ಯಾನ್ ಅರ್ನ್ ಫ್ರಮ್ ದಿಸ್ ಪೇಜ್. ಓಕೆ, ಸೊ ಈ ಫಸ್ಟ್ ಪೇಜಲ್ಲಿ ನಾನು ಏನೂ ವೀಡಿಯೋಸ್ ಅಪ್ಲೋಡ್ ಮಾಡಲ್ಲ. ಸೊ ನಾನು ಇವಾಗ ಇದನ್ನು ಡಿಲೀಟ್ ಮಾಡಬೇಕು. ಸೊ ಸ್ವಿಚ್ ನೌ ಅಂತ ಆಪ್ಷನ್ ಇದೆ ಅಲ್ವಾ, ಸ್ವಿಚ್ ನೌ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಸ್ವಿಚ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು ಪೇಜ್ ಇವಾಗ ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಇವಾಗ ಇಲ್ಲಿ ಮೇಲೆ 3 ಲೈನ್ಸ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಅಗೇನ್ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿ. ಸ್ಕ್ರಾಲ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಆಕ್ಸೆಸ್ ಆ್ಯಂಡ್ ಕಂಟ್ರೋಲ್ ಅಂತ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಆಪ್ಷನ್ ಇದೆ, ಡಿಆಕ್ಟಿವೇಟ್ ಮಾಡೋದಿದೆ, ಅನ್ಪಬ್ಲಿಷ್ ಒಂದು, ಆ್ಯಂಡ್ ಡಿಲೀಟ್ ಪೇಜ್ ಅಂತ ಇದೆ. ಸೊ 3 ಆಪ್ಷನಲ್ಲಿ 3rd ಆಪ್ಷನ್ ಡಿಲೀಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವುದಾದ್ರೂ ಒಂದು ರೀಸನ್ ಕೊಡಿ. ಸೊ ಕೊಟ್ಟಿದ ಮೇಲೆ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಕ್ಲಿಕ್ ಮಾಡಿದ ಮೇಲೆ ಅಗೇನ್ ಇಲ್ಲಿ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ನೀವೇನಾದರೂ ಪೋಸ್ಟ್ಗಳು ಹಾಕಿದ್ದೀರಾ ಅಂತಂದರೆ ಅದು ನೀವು ಸೇವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರು ಕೂಡ ನೀವಿಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಒಂದು ಪೇಜ್ದು ಪಾಸ್ವರ್ಡ್ನ ಎಂಟರ್ ಮಾಡಿಬಿಡಿ. ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಫಾಲೋಯಿಂಗ್ ಪೇಜ್ ವಿಲ್ ಬಿ ಡಿಲೀಟೆಡ್ ಆ್ಯಂಡ್ ಯು ವಿಲ್ ಬಿ ಸ್ವಿಚ್ಡ್ ಟು ಐಶ್ವರ್ಯ ಮೇತ್ರೆ. ಸೊ ಯು ಕ್ಯಾನ್ ರಿಯಾಕ್ಟಿವೇಟ್ ವಿತಿನ್ 30 days ಬೈ ಲಾಗಿನ್ ಇನ್ ಐಶ್ವರ್ಯ ಮೇತ್ರೆ ಆ್ಯಂಡ್ ಗೋಯಿಂಗ್ ಟು ಅಕೌಂಟ್ ಸೆಟ್ಟಿಂಗ್ಸ್ ಅಂತ ಇದೆ. ಅಂದರೆ 30 ದಿವಸ ನಿಮಗೆ ಟೈಮ್ ಕೊಡ್ತಾರೆ. ಸೊ ಅಷ್ಟರ ಒಳಗಡೆ ನೀವು ಬೇಕು ಅಂತಂದರೆ ರಿಯಾಕ್ಟಿವೇಟ್ ಕೂಡ ಮಾಡ್ಕೋಬೋದು ನಿಮ್ಮ ಅಕೌಂಟ್. ಸೊ 30 days ಆದಮೇಲೆ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ ನಿಮ್ಮ ಪೇಜು ಅಂತ ಮೆನ್ಷನ್ ಮಾಡ್ತಾ ಇರೋದು. ಸೊ ಇಲ್ಲಿ ಡಿಲೀಟ್ ಪೇಜ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ನೀವಿಲ್ಲಿ ನೋಡ್ಬೋದು ನಮ್ಮ ಪೇಜ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗೋಗಿದೆ. ಆ್ಯಂಡ್ ನಮ್ಮ ಒಂದು ಪ್ರೊಫೈಲ್ಗೆ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ, ಪ್ರೊಫೈಲ್ ಬರುತ್ತೆ. ಓಕೆ, ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಫೇಸ್ಬುಕ್ ಪೇಜ್ನ ಡಿಲೀಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಮೊದಲು ಪೇಜಸ್ಸಲ್ಲಿ ಹೋದಾಗ 2 ಪೇಜಸ್ ಕಾಣಿಸ್ತಾ ಇತ್ತು ನನಗೆ, ಇವಾಗ ಒಂದೇ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಡಿಆಕ್ಟಿವೇಟೆಡ್ ಪೇಜಸ್ ಅಂತ ಇದೆ ನೋಡಿ. ಸೊ ಹಾಗೆ ನಾವು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಆ್ಯಕ್ಟಿವೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡ್ಕೋಬೋದು. ಓಕೆ, ಸೊ ವಿಡಿಯೋ ಯೂಸ್ಫುಲ್ ಆದರೆ ಲೈಕ್ ಮಾಡಿ, ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಾಮೆಂಟ್ ಮಾಡಿ, ಹೆಲ್ಪ್ ಮಾಡ್ತೀನಿ. ಬಾಯ್ ಬಾಯ್.